ಕೆಪಿಎಸ್ಸಿಗೆ ಸಂಬಂಧಿಸಿದಂತೆ ಸದ್ಯ ಪರೀಕ್ಷಾರ್ಥಿಗಳು ಮಾಡ್ತಾ ಇರುವಂತಹ ಪ್ರತಿಭಟನೆ ಏನಿದೆ, ಅವರ ಅಸಮಾಧಾನ ಏನಿದೆ, ಅದನ್ನ ಸಿಎಂ ಪರಿಗಣಿಸಿದ್ದಾರೆ. ತಪ್ಪಾಗಿ ಅನುವಾದ ಮಾಡಿದಂತ ಪ್ರಶ್ನೆ ಪತ್ರಿಕೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಮರು ಪರೀಕ್ಷೆ ನಡೆಸುವಂತೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಎಲ್ಲ ಅಭ್ಯರ್ಥಿಗಳಿಗೆ ನ್ಯಾಯಸಮ್ಮತೆಯನ್ನು ಖಚಿತಪಡಿಸಿಕೊಳ್ಳಬೇಕು. 2 ತಿಂಗಳ ಒಳಗಾಗಿ ಪರೀಕ್ಷೆಯನ್ನು ಮರು ನಿರ್ವಹಿಸಿ, ಅಂದರೆ ಮರು ಪರೀಕ್ಷೆ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಲೋಪಕ್ಕೆ ಯಾರೆಲ್ಲ ಕಾರಣರಾಗಿದ್ದಾರೋ ಅವರನ್ನು ಕರ್ತವ್ಯದಿಂದ ಮುಕ್ತಗೊಳಿಸಲಾಗಿದೆ ಅಂತ ಸಿಎಂ ಹೇಳಿದ್ದಾರೆ. ಜೊತೆಗೆ ನೇಮಕಾತಿ ಪ್ರಕ್ರಿಯೆಯ ಸಮಗ್ರತೆ ಎತ್ತಿ ಹಿಡಿಯೋದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತಾನೂ ಕೂಡ ಹೇಳಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ಈ ಸಮಸ್ಯೆಯ ಬಗ್ಗೆ ಡೇ 1 ನಿಂದಲೂ ಕೂಡ ಸುದ್ದಿ ಪ್ರಸಾರ ಮಾಡಿತ್ತು. ಆದ್ಯತೆಯ ಮೇರೆಗೆ ಇದನ್ನ ಕೈಗೆತ್ತಿಕೊಂಡು ಏನ್ ಸಮಸ್ಯೆಯಾಗಿದೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನ ರಾಜ್ಯದ ಜನರ ಮುಂದಿಡುವಂತ ಪ್ರಯತ್ನವನ್ನ ನ್ಯೂಸ್ ಫಸ್ಟ್ ಮಾಡಿತ್ತು. ಪ್ರತಿಭಟನೆಯಿಂದ ಹಿಡಿದು ಏನೇನು ತಪ್ಪುಗಳಾಗಿದೆ ಮತ್ತು ದಿನಾಂಕ, ಎಕ್ಸಾಮ್ ದಿನಾಂಕದಿಂದ ಹಿಡಿದು ಆ ನಂತರ ಎಕ್ಸಾಮ್ ನಡೆಯೋ ಸಂದರ್ಭದಲ್ಲಾದಂಥ ಅನುವಾದದ ಎಡವಟ್ಟು, ಇದೆಲ್ಲವನ್ನ ಕೂಡ ನ್ಯೂಸ್ ಫಸ್ಟ್ ಸುದ್ದಿ ಪ್ರಸಾರ ಮಾಡುವ ಮುಖಾಂತರ ತಪ್ಪನ್ನ ಜನರ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಟ್ವೀಟ್ ಗಮನಿಸ್ತಾ ಇದ್ದೀವಿ, ಅಲ್ಲಿಗೆ ರಾಜ್ಯ ಸರ್ಕಾರ ಈ ಒತ್ತಡವನ್ನ ಅಥವಾ ಅಸಮಾಧಾನವನ್ನ ಕನ್ಸಿಡರ್ ಮಾಡಿದೆ ಅಂತ ಅನಿಸ್ತಾ ಇದೆ. ಖಂಡಿತವಾಗಿ ರಕ್ಷತ್, ಬಹಳ ಮುಖ್ಯವಾಗಿರುವಂಥದ್ದು ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಫೆಷನರಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಪ್ರಶ್ನೆ ಪತ್ರಿಕೆಗಳು ಅಸಮರ್ಪಕವಾಗಿವೆ ಅನ್ನುವಂಥ ವ್ಯಾಪಕ ಟೀಕೆಗಳು ಕೂಡ ವ್ಯಕ್ತ ಆಗ್ತಿದ್ವು. ಅದರಲ್ಲಿ ಕೂಡ ಭಾಷಾಂತರ ಮಾಡುವಂಥದ್ದು ಕೂಡ ಒಂದಷ್ಟು ಎಡವಟ್ಟಾಗಿದೆ ಅನ್ನುವಂಥ ವರದಿಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಬಂದಿದ್ವು. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವಂಥ ಸಿಎಂ ಸಿದ್ದರಾಮಯ್ಯ ಅವರು ಈಗ ಕೆಪಿಎಸ್ಸಿ ಪರೀಕ್ಷೆಯನ್ನು ಮತ್ತೆ ನಡೆಸುವಂಥ ನಿಟ್ಟಿನಲ್ಲಿ ಕೂಡ ಈಗ ಸೂಚನೆ ನೀಡಿದ್ದಾರೆ. ಈ ಸಂಬಂಧ ಈಗಾಗಲೇ ಕೂಡ ಟ್ವೀಟ್ನಲ್ಲಿ ಕೂಡ ಅವರು ಸ್ಪಷ್ಟವಾಗಿ ಈ ಅಂಶವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಇದು ಸರ್ಕಾರ ಕೂಡ ಈ ಒಂದು ವಿಚಾರದಲ್ಲಿ ಅಲರ್ಟ್ ಆಗಿದೆ ಮತ್ತೆ ಯಾವುದೇ ರೀತಿಯಲ್ಲಿ ಕೂಡ ಪಾರದರ್ಶಕವಾಗಿ ಮತ್ತೆ ಜವಾಬ್ದಾರಿಯುತವಾಗಿ ಮತ್ತೆ ಪರಿಣಾಮಕಾರಿಯಾಗಿ ಕೂಡ ಈಗ ಒಂದು ಪರೀಕ್ಷೆ ನಡೆಸಬೇಕಾಗಿದೆ. ಆದರೆ ಈ ಲೋಪ ಆಗಿರುವಂತಹ ಹಿನ್ನೆಲೆಯಲ್ಲಿ 2 ತಿಂಗಳೊಳಗೆ ಮರುಪರೀಕ್ಷೆ ನಡೆಸಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ನೀಡಿದ್ದೇನೆ ಅನ್ನುವಂಥ ಅಂಶವನ್ನ ಟ್ವೀಟ್ ಅಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಈ ಲೋಪದಲ್ಲಿ ಯಾವೆಲ್ಲ ಅಧಿಕಾರಿಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ಮುಕ್ತಗೊಳಿಸಲಾಗಿದೆ, ಅಂದ್ರೆ ಸೇವೆಯಿಂದ ಮುಕ್ತಗೊಳಿಸಲಾಗಿದೆ ಅನ್ನುವಂಥದ್ದನ್ನ ಕೂಡ ಈಗ ಸಾಮಾಜಿಕ ಜಾಲತಾಣ ಎಕ್ಸ್ ಮೂಲಕ ಅವರು ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಅಂದ್ರೆ ಮುಂದೆ 2 ತಿಂಗಳೊಳಗಡೆ ಈ ಪರೀಕ್ಷೆಯನ್ನು ನಡೆಸ್ತೇವೆ, ಜೊತೆಗೆ ಪರೀಕ್ಷೆ ತುಂಬಾ ಪಾರದರ್ಶಕವಾಗಿರುತ್ತೆ ಅನ್ನುವಂಥ ಮಾತನ್ನು ಕೂಡ ಅವರು ಪ್ರಸ್ತಾಪ ಮಾಡಿದರೆ ಅದು ಕೂಡ ಜವಾಬ್ದಾರಿಯಾಗಿರುತ್ತೆ, ಇದು ನಮ್ಮ ಜವಾಬ್ದಾರಿ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಲ್ಲ ಗೊಂದಲಗಳು ಕೂಡ ಉದ್ಭವ ಆಗದೇ ಇರುವಂಥ ನಿಟ್ಟಿನಲ್ಲಿ ಪರೀಕ್ಷೆನ ನಡೆಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಎಕ್ಸ್ನಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿರುವಂಥದ್ದು. ಸೊ ಒಂದು ಬಹಳ ಮುಖ್ಯವಾಗಿರುವಂಥದ್ದು, ನ್ಯೂಸ್ ಫಸ್ಟ್ ಕೂಡ ಈ ಒಂದು ಪರೀಕ್ಷೆ ವಿಚಾರಕ್ಕೆ ಸಾಕಷ್ಟು ಕೂಡ ವರದಿಗಳನ್ನ ಪ್ರಸಾರ ಮಾಡಿತ್ತು. ಸೊ ಅಂದ್ರೆ ಪರೀಕ್ಷೆ ನಡೆಸುವಂಥ ವಿಚಾರಕ್ಕೆ ಒಂದಷ್ಟು ಗೊಂದಲಗಳಾಗಿದ್ದಾವೆ ಅನ್ನುವಂಥ ವಿಚಾರವನ್ನು ಪದೇ ಪದೇ ಪ್ರಸ್ತಾಪ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಈಗಿನ ಸೂಚನೆ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಕೂಡ ಮಹತ್ವ ಪಡ್ಕೊಂಡಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ಕೆಪಿಎಸ್ಸಿ ಪರೀಕ್ಷೆಯಲ್ಲಾಗಿರುವಂಥ ಎಡವಟ್ಟು ಅಥವಾ ಅನುವಾದದಲ್ಲಾಗಿರುವಂಥ ತಪ್ಪು, ಇದನ್ನ ನ್ಯೂಸ್ ಫಸ್ಟ್ ಗಮನಕ್ಕೆ ತಂದಿತ್ತು. ಅದ ಬೆನ್ನಿಗೆ ಪ್ರತಿಭಟನೆಗಳು ಕೂಡ ನಡೆದಿದ್ವು. ಸದ್ಯ ಸಿಎಂ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮರುಪರೀಕ್ಷೆಯನ್ನು ನಡೆಸೋದಕ್ಕೆ 2 ತಿಂಗಳ ಒಳಗಾಗಿ ಮರುಪರೀಕ್ಷೆಯನ್ನು ನಡೆಸೋದಕ್ಕೆ ಸೂಚನೆಯನ್ನು ಕೊಡೋದರ ಜೊತೆಗೆ ಯಾರಿಂದ ತಪ್ಪಾಗಿದೆಯೋ ಅವರನ್ನು ಸಸ್ಪೆಂಡ್ ಮಾಡಲಾಗುತ್ತೆ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.